ಬಿಡದಿಷ್ಟೇ ತಟ್ಟೆ ಇಡ್ಲಿ ಹಾಗೂ ಕಡಲೆಕಾಳು ಸಾಗು ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್. ಇವತ್ತು ನಾನು ತಟ್ಟೆ ಇಡ್ಲಿ ಹಾಗೂ ತರಕಾರಿ ಸಾಗು ಬಿಡದಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಫಸ್ಟು ಅಕ್ಕಿನ ಸೊಸೈಟಿ ಅಂದರೆ ರೇಷನ್ ಅಕ್ಕಿನ ನೀರಲ್ಲಿ ಚೆನ್ನಾಗಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ನೀರಲ್ಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈಗ ತೊಳೆದಿರೋ ಅಕ್ಕಿಗೆ 1.5 ಗ್ಲಾಸಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಅದು ಕಾಫಿ ಲೋಟದಲ್ಲಿ 1.5 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಸಬ್ಬಕ್ಕಿ ಅದೊಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇವೆಲ್ಲನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 5 ರಿಂದ 6 ಗಂಟೆ ಕಾಲ ನೆನೆಸಿಡಿ. ಈಗ 5 ರಿಂದ 6 ಗಂಟೆ ನೆಂದಿದೆ. ಈಗ ಇದನ್ನು ರುಬ್ಕೊಳ್ಳೋಣ ನೋಡಿ. ಇದು ನಾನು ರುಬ್ಬಲು ಹಾಕಿದೆ ನೋಡಿ, ಆಗಿದೆ. ಈಗ ಹಿಟ್ಟನ್ನು ಫರ್ಮೆಂಟೇಷನ್ ಆಗೋಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ಒಂದು ನೈಟ್ ಬಿಟ್ಟರೆ ಚೆನ್ನಾಗಿ ಉಬ್ಬುತ್ತೆ. ಈಗ ಇದಕ್ಕೆ ಉಪ್ಪಿನ ಪುಡಿ ಹಾಕ್ಕೊತಾ ಇದ್ದೀನಿ. ನೈಟೇ ಹಾಕಿದ್ರೆ ತುಂಬ ಹುಳಿ ಬರುತ್ತೆ, ಹಾಗೆ ತಿನ್ನೋಕ್ಕಾಗಲ್ಲ. ಅದ್ರ ಬದಲು ಬೆಳಗ್ಗೆ ಎದ್ದಾಗ ಪುಡಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕಲಸಿ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡೆಲ್ಲ ಸತಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರಿದ್ದರೆ ಅದು ಬೇಗ ಎದ್ದೇಳುತ್ತೆ ಇಡ್ಲಿ. ಇದಕ್ಕೆ ಚೆನ್ನಾಗಿ ಎಣ್ಣೆನ ಸವರ್ಕೊತಾ ಇದ್ದೀನಿ. ಈಗ ಎಲ್ಲ ಪ್ಲೇಟಿಗೂ ಸವರ್ಕೊಂಡು ಬರೋಣ. ಈಗ ಇಟ್ಟು 5 ನಿಮಿಷ ಉಪ್ಪಲ್ಲಿ ಕಲಸಿಟ್ಟಿದ್ದೆ. ಈಗ ಆಗಿದೆ. ಈಗ ಇದಕ್ಕೆ ತಟ್ಟೆಗೆ ಬಿಡೋಣ ಹಿಟ್ಟನ್ನು. ನಾವು 1.5 ಸೌಟಷ್ಟು ಹಿಟ್ಟು ಬಿಡಬೇಕು. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹೀಗೆ ಎಲ್ಲ ಪ್ಲೇಟಿಗೂ ಹಿಟ್ಟನ್ನು ಮುಡ್ಕೊಳ್ಳೋಣ. ಒಂದೂವರೆ ಸೌಟಷ್ಟು ಇಡ್ಲಿ ಹಿಟ್ಟನ್ನು ತಟ್ಟೆ ಒಳಗೆ ಬಿಡ್ಕೊಂಡ್ರೆ ಸಾಕು. ಈ ಕಡೆ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಅದೊಂದು ತಟ್ಟೆ ಇಡ್ಲಿ ಸ್ಟ್ಯಾಂಡಿಂದು ಕುಕ್ಕರ್ ಇರಲಿಲ್ಲ, ಅದಕ್ಕೆ ನಾನು ಮಾಮೂಲಿ ಕುಕ್ಕರಲ್ಲೇ ಇಟ್ಕೊತಿದ್ದೀನಿ ನೋಡಿ. ಎಲ್ಲನೂ ಒಂದು ಕಡೆಯಿಂದ ಜೋಡಿಸೋಣ. ನೋಡಿ ಎಲ್ಲನೂ ಜೋಡಿಸಿದ್ದೀನಿ. ಈಗ ಒಂದು ಚೊಂಬಿನಷ್ಟು ನೀರನ್ನ ಕುಕ್ಕರ್ ಒಳಗಡೆ ಹಾಕಿದ್ದೆ. ಈಗ ಅದರೊಳಗಡೆ ಇಡ್ಲಿ ಹಿಟ್ಟು ಬಿಟ್ಕೊಂಡಿರೋದು ಇಟ್ಕೊಂಡು ಮೇಲೆ ಒಂದು ಪಾತ್ರೆನ ಮುಚ್ಚೋಣ. ಇದು ಈ ಸೈಡೆ ಒಂದು 1/4 ಗಂಟೆ ಬೇಯಿಸಿದ್ರೆ ಸಾಕು. ಈಗ ಈ ಕಡೆ ಕಡಲೆಕಾಳು, ಆಲೂಗೆಡ್ಡೆ, ಬೀನ್ಸ್ ಹಾಕ್ಕೊಂಡು ಸಾಗು ಥರ ಮಾಡ್ಕೊಳ್ಳೋಣ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ಕಡೆ ಒಂದು ಕುಕ್ಕರ್ ಕಾಯಕ್ಕಿಟ್ಟು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ,
ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹೆಚ್ಚಿಟ್ಟಿರೋ ಟೊಮೊಟೊ 2, ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿಣ, ಈಗ ನೆನೆಸಿಟ್ಟಿರೋ ತರಕಾರಿನ ಹಾಕೋಣ. ಈಗೆಲ್ಲನೂ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಲು ಬಿಡಿ. ಈಗ ಮಸಾಲೆಗೆ 1 ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆ, 1.5 ಸ್ಪೂನಷ್ಟು ಖಾರದ ಪುಡಿ, ಧನಿಯಾ ಪುಡಿ 1.5 ಸ್ಪೂನಷ್ಟು, ನೆಕ್ಸ್ಟ್ ಗರಂ ಮಸಾಲ 1 ಸ್ಪೂನಷ್ಟು, ಸ್ವಲ್ಪ ಕೊತ್ತಂಬರಿ. ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡೋಣ. ಈಗ ಆಗಿದೆ. ಇದನ್ನು ಮಸಾಲೆನ ಹಾಕೋಣ. ತರಕಾರಿ ಬೇಯ್ತಿರೋದಕ್ಕೆ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಉಳಿದಿರೋ ಮಸಾಲೆಗೂ ನೀರು ಆ್ಯಡ್ ಮಾಡಿಬಿಟ್ಟು ಫುಲ್ ಇರೋ ಮಸಾಲೆ ಎಲ್ಲನೂ ತರಕಾರಿ ಒಳಗಡೆ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡೋದು. 1 ರಿಂದ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಗ್ರೇವಿ ಟೈಪ್ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ 1-2 ವಿಷಲ್ ಹೊಡಿಸಿ. ಈಗ ಈ ಸೈಡ್ ಇಡ್ಲಿ ರೆಡಿಯಾಗಿದೆ. ಆಫ್ ಮಾಡಿದ್ದೀನಿ. ಈಗ ಎಲ್ಲನೂ ತೆಗೆದುಕೊಳ್ಳೋಣ. ನೋಡಿ ಯಾವ ಥರ ಸ್ಮೂತಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ತುಂಬ ಚೆನ್ನಾಗಿ ನೋಡಿ, ಮುರಿದು ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಸೈಡು ಸಾಗು ಆಯಿತು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ ಬಿಡ್ದಿ ಸ್ಟೈಲು ತಟ್ಟೆ ಇಡ್ಲಿ ಹಾಗೂ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.